ಚನ್ನರಾಯಪಟ್ಟಣ ಡಿ ದೇವರಾಜು ಅರಸು ಜನ್ಮದಿನಾಚರಣೆಗೆ ಚಾಲನೆ ನೀಡಿದ ಶಾಸಕ ಸಿಎನ್ ಬಾಲಕೃಷ್ಣ. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಡಿ ದೇವರಾಜ ಅರಸು ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಹೃದಯ ಬಂಧುಗಳೇ, ಈ ಸಮಾರಂಭದ ಉದ್ಘಾಟನೆ ನುಲಿಯ ಚಂದೆಯ ಅಂದರೆ ಈ ಅರಣ್ಯಕ್ಕೆ ಹೋಗಿ ಅಲ್ಲಿ ಹಗ್ಗವನ್ನು ಮರದ ತೊಗಟೆಯನ್ನು ತಂದು ಹಗ್ಗ ಮಾಡಿ ಹಗ್ಗದಲ್ಲಿ ದನಗಳ ಹಸುಗಳನ್ನು ಕಟ್ತಾರಪ್ಪ, ಹಗ್ಗಗಳನ್ನು ಹೊಡೆದು ಅದನ್ನು ತಲೆ ಮೇಲೆ ಹೊತ್ತು ಊರು ತಿರುಗಿ ಮಾರಿ ಬದುಕನ್ನು ನಡೆಸ್ತಿದ್ದಂಥರು ಅವರು ನುಲಿಯ ಚಂದಯ್ಯ ಅಂತ ದೊಡ್ಡ ಶಿವಶರಣರು ಬಸವಣ್ಣ ಕಾಲಘಟ್ಟದಲ್ಲಿ ಬದುಕುವಂಥರು. ಚಂದಯ್ಯನ ವಚನಗಳು ಅಂತಲೇ ಒಂದು ಗ್ರಂಥ ಐತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಅಂದರೆ ಲಿಂಗನಿಷ್ಠೆಗಿಂತ ಕಾಯಕ ನಿಷ್ಠೆಯೇ ಮೇಲು ಅಂತ ಒಂದು ಕಡೆ ಹೇಳೋದು. ಹಾಗಾಗಿ ಲಿಂಗನಿಷ್ಠೆಗಿಂತ ಕಾಯಕ ನಿಷ್ಠೆಯೇ ಮೇಲು ನನಗೆ ಅಮೃತ ಮಹೋತ್ಸವ 25 ವರ್ಷ ಆಗಿರ್ತದಲ್ಲ ಅವನ ಆಸ್ಥಾನದಲ್ಲಿ. ಅದಕ್ಕೆ ಆ ಆಸ್ಥಾನದ ಸವಿನೆನಪಿಗೋಸ್ಕರ ಒಂದು ಅಮೃತ ಶಿಲೆಯಲ್ಲಿ ಒಂದು ಕೊಳವನ್ನು ಕಟ್ಟಿಸಿರ್ತಾನಂತೆ. ಆ ಕೊಳವನ್ನು ಕಟ್ಟಿಸಿ ಆ ಕೊಳದಲ್ಲಿ ಈ ಜನರಿಗೆ ಡಂಗೂರ ಹೊರಿಸಿ ಸಾರಿಸಿರ್ತಾನಂತೆ. ನಾನು ಅಮೃತ ಶಿಲೆಯಲ್ಲಿ ಕೊಳವನ್ನು ಕಟ್ಟಿಸಿದ್ದೀನಿ. ನಾನು ಬೆಳಿಗ್ಗೆ ಎದ್ದುಕೊಂಡು ನೋಡೋದ್ರೊಳಗೆ ಅಮೃತ ಶಿಲೆಯ ಕೊಳದಲ್ಲಿ ಅಮೃತ ಹಾಲನ ಅಮೃತವೇ ತುಂಬಿರಬೇಕು, ಹಾಗಂತ ಜನರಿಗೆ ನೀನು ತಿಳಿಸುವಂಥ ಡಂಗೂರ ಸಾರಿಸಿರ್ತಾರೆ. ಮಹಾರಾಜ ಸಂತೋಷದಿಂದ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಬಂದು ಆ ಕೊಳವನ್ನು ನೋಡ್ತಾರೆ, ಅಮೃತ ಇರಲ್ಲ, ಬರೀ ನೀರೇ ತುಂಬಿರ್ತದೆ. ಯಾಕೆ ನೀರು ತುಂಬಿರ್ತದೆ ಅಂದರೆ ಬರೋರೆಲ್ಲ ಹಾಲು ತಂದಿರಲ್ಲ. ಹೇಗಿದ್ದರೂ ಎಲ್ಲರೂ ಹಾಲು ಹಾಕಿರ್ತಾರೆ, ನಾನೊಂದು ಲೋಟ ನೀರು ಹಾಕಿದ್ರೆ ಹಾಲಿನಲ್ಲಿ ನೀರು ಯಾವುದು ಅಂತ ಗೊತ್ತಾಗಲ್ಲ ಅಂತೇಳಿ ಎಲ್ಲರೂ ತಂದು ನೀರನ್ನೇ ಹಾಕ್ಕೊಂಡಿರ್ತಾರಂತೆ. ಆಗ ಅಮೃತ ಶಿಲ ಕೂಡ ಅಮೃತದಲ್ಲಿ ತುಂಬಿರಲ್ಲ. ಯಾಕೆ ಮಾತು ಹೇಳಿದೆ ಅಂದರೆ ಇವತ್ತು ಸಮಾಜದಲ್ಲಿ ಸಮಾಜಮುಖಿಯಾದಂಥ ಸಾಮಾಜಿಕವಾಗಿ ತುಳಿತಕ್ಕೊಳಗಾದ ಜನರ ಪರವಾಗಿ ಕೆಲಸ ಮಾಡೋದು ಆ ಮಹಾರಾಜ ಕಟ್ಟಿದಂಥ ಅಮೃತ ಶಿಲೆಯಲ್ಲಿ ಅಮೃತ ಹಾಕ್ತಾನೆ ನೀರು ಹಾಕೋದಲ್ಲ, ಆ ಮನಸ್ಥಿತಿ ಜನರೇ ತುಂಬಿದ್ದೀವಿ. ಹಾಗಾಗಿ ತನಗೋಸ್ಕರ ಬದುಕನ್ನು ಬರೀ ಮನುಷ್ಯ ಆಗಿರ್ತಾನೆ, ಆದರೆ ಇತರರಿಗೋಸ್ಕರ ಬದುಕನ್ನು ಮಹಾತ್ಮ ಆಗಿ ಯಾವತ್ತೂ ಶಾಶ್ವತವಾಗಿರ್ತಾನೆ. ಆ ರೀತಿ ಶಾಶ್ವತವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಒಬ್ಬ ಮಹಾಪುರುಷ, ಒಬ್ಬ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ರಾಜಕೀಯ ಧ್ರುವತಾರೆಯಾಗಿ ಮಿಂಚಲಿಕ್ಕೆ ಯಾವಾಗಲೂ ಸದಾಕಾಲ ಮಿಂಚ್ತಾ ಇರ್ತಕ್ಕಂಥ ಒಬ್ಬ ಹೆಸರಾಂತ ಮುಖ್ಯಮಂತ್ರಿ ಇದೆ, ಅದು ದೇವರಾಜ ಅರಸು. ಆ ದೇವರಾಜ ಅರಸು ಒಬ್ಬರ ಬಡವರ ಪರ ಅಥವಾ ತುಳಿತವರ ಪರನೇ ಅಷ್ಟೇ ಇರಲಿಲ್ಲ, ಮೇಲ್ಜಾತಿಯ ಬಡವರ ಪರವಾಗಿದ್ದರು, ಅವರು ಕೂಡ ಅನುಕೂಲ ಮಾಡಿಕೊಟ್ರು. ಅವರ ಆದರ್ಶಗಳು ನಮಗೆ ಯಾವಾಗಲೂ ಸದಾಕಾಲ ಶಾಶ್ವತವಾಗಿ ನೆನಪಿರಲಿ. ಈಗಿನ ಆಳ್ವಿಕೆ ಮಾಡ್ತಕ್ಕಂಥ ಜನರು ಕೂಡ ಅರಸು ಅವರ ಮಾದರಿ ಯಾವಾಗಲೂ ಅವರಿಗೆ ಮಾದರಿಯಾಗಿರಲಿ. ಹಾಗಾಗಿ ನಾವು ದೇವರಾಜ ಅರಸು ಅವರ ಅನುಯಾಯಿಗಳು ಅಂತ ಹೇಳ್ಕೊಳ್ಳಿಕ್ಕೆ ಕೆಲವರು ತುಂಬ ಜನ ಇಷ್ಟಪಡ್ತಾರೆ. ಆದರೆ ಅವರ ಅನುಯಾಯಿ ಆಗಬೇಕು ಅಂದರೆ ಅವ್ರು ಹೇಳಿದಂತೆ ಮಾತಿಗಿಂತ ಕೃತಿ ಮಾಡಿದ್ರು. ಅವ್ರು ಏನೇನು ಮಾಡಿ ತೋರಿಸೋದಲ್ಲ ಆ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಸಾಗಲಿ ಅಂತ ಹೇಳ್ತಾ ಇಷ್ಟೊತ್ತು ಮಾಡಲಿಕ್ಕೆ ಅವಕಾಶ